ಹೇಮಾವತಿ ಲಿಂಕ್ ಚಾನಲ್ಲು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟು ಪ್ರತಿಯೊಬ್ಬರು ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಕಷ್ಟು ಸಮಯವನ್ನು ನೀಡಿದರು. ಎಲ್ಲರೂ ಕೂಡ ಒಬ್ಬೊಬ್ಬರು ಅಭಿಪ್ರಾಯ ಕೊಡುವಾಗ ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ತುಮಕೂರಿನ ಲೋಕಸಭಾ ಸದಸ್ಯನಾಗಿ ಕೆಲವು ತಾಂತ್ರಿಕವಾದ ಅನಾನುಕೂಲಗಳೇನಿದೆ, ಏನು ತುಮಕೂರಿನವ್ರು ಇವತ್ತು ಕುಣಿಗಲ್ನವ್ರು ಏನು ಅನುಭವಿಸ್ತಾ ಇದ್ದಾರೆ ಅದು ನಾಳೆ ತುಮಕೂರಿಗೂ ಆಗಬಾರ್ದು, ಗುಬ್ಬಿಗೂ ಆಗಬಾರ್ದು, ಕುಡಿಯೋ ನೀರಿಗೆ ಅನಾನುಕೂಲ ಆಗಬಾರ್ದು ಅನ್ನೋದನ್ನು ಎಳೆಯಾಗಿ ತಿಳಿಸಿದ ಮೇಲೆ ನಾನು ಅವ್ರಿಗೆ ಇಷ್ಟೇ ವಿನಂತಿ ಮಾಡಿದೆ. ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಭಾವನೆ ಇಷ್ಟೇ, ದಯವಿಟ್ಟು ನೀವು ಒಂದು ಸಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕ್ ಇದೇನಿದೆ ಮತ್ತು ತಾಂತ್ರಿಕ ತಜ್ಞರನ್ನು ನಮ್ಮ ಅಧಿಕಾರಿಗಳನ್ನು ಹೊರತುಪಡಿಸಿ ನೀವು ಕರ್ಕೊಂಡೋಗಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆದರೆ ಅವ್ರು ಏನು ಕೊಡ್ತಾರೆ ತೀರ್ಮಾನವನ್ನು ಅದನ್ನು ಮಾಡಿ. ಮತ್ತು ಯಾವುದೇ ಒಂದು ಜೀರೋಯಿಂದ ಯಾವುದೇ ಒಂದು ಪ್ರಾಜೆಕ್ಟ್ಗಳು ಕೈಗೆತ್ಕೊಂಡಾಗ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗದಿರಾನೆ ಅದನ್ನು ಬೇರೆ ಇನ್ನೊಂದು ರೂಪಕ್ಕೆ ಕೊಂಡೊಯ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಇದು ಮೊದಲನೇದಾಗಿದೆ. ಇಂಥ ತೊಂದರೆಗಳನ್ನು ಮಾಡೋದ್ರಿಂದ ಜನರಿಗೆ ಅನಾನುಕೂಲ ಆಗ್ತದೆ, ಅವೈಜ್ಞಾನಿಕವಾಗಿದೆ, ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂದಾಗ ಅವರು ಪಾಸಿಟಿವ್ ಆಗಿ ಅವರು ಸ್ಪಂದಿಸಿ ನಾನೇ ಸ್ಪಾಟ್ಗೆ ಹೋಗ್ತೀನಿ. ನಾನು ಕೂಡ ನನ್ನದೇ ಆದಂಥ ಅನುಭವ ಇದೆ, ಅಧಿಕಾರಿಗಳ ಭಾವನೆಗಳನ್ನು ತಿಳ್ಕೊತೀನಿ. ಇವಾಗೇನ ಲಿಂಕ್ ಚಾನೆಲ್ ಮಾಡೋದ್ರಿಂದ ತುಮಕೂರು, ಗುಬ್ಬಿ, ತುಮಕೂರು ಗ್ರಾಮಾಂತರ, CS ಪುರ ಹೋಬಳಿಗಳಿಗೆ, ತಾಲೂಕುಗಳಿಗೆ ಆಗ್ತಕ್ಕಂಥ ಅನಾಹುತವನ್ನು ಕೂಡ ಆಘಾತವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇತ್ತೀಚೆಗೆ ಈ ಲಿಂಕ್ ಚಾನೆಲ್ಗಳು ಮಾಡೋದ್ರಿಂದ ನಮಗೆ ನೀರಿನ ಎಷ್ಟು ಪ್ರಮಾಣ ಬರ್ತದೆ ಏನು ಅನ್ನೋದನ್ನ ನಾನು ಅವಾಗ ಒಂದು ಹೇಳಿದೆ. ಕಾವೇರಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ಬಿಳುಗುಂಡ್ಲುವಿನಲ್ಲಿ ಯಾವ ರೀತಿಯಾದ ಒಂದು ಮಾಪನ ಮಾಡಿದ್ದಾರೆ. ಅವರಿಗೆ 3.04 TMC ಏನಿದೆ ಕುಡಿಗಲಿಗೆ ಕೊಡ್ತಕ್ಕಂಥದಕ್ಕೆ ಅಭ್ಯಂತರ ಇಲ್ಲ. ಆದರೆ ತುಮಕೂರು ಒಂದು ಕಡೆ HL ಇದೆ, ಇನ್ನೊಂದು ಕಡೆ ವಸಂತ ನರಸಾಪುರ ಇದೆ, ತುಮಕೂರು ಬೆಳೀತಾ ಇದೆ, ಕುಡಿಯೋ ನೀರಿನ ಸಮಸ್ಯೆಗಳಿವೆ. ಸಾಲದಕ್ಕೆ ಏನು ಇವತ್ತು ಆ ಭಾಗದ ಗುಬ್ಬಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ವ್ಯವಸಾಯಕ್ಕೆ ಈಗಾಗಲೇ ಅದನ್ನೇ ಅವಲಂಬಿಸ್ಕೊಂಡಿದ್ದಾರೆ. ರೈತರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಮಾತನ್ನು ಕೂಡ ನಾನು ಕೂಡ ಚರ್ಚೆ ಮಾಡುವಾಗ ತುಂಬ ಸಾಕಷ್ಟು ಚರ್ಚೆ ಆಗಿದೆ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಸ್ಪಂದಿಸಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗ್ತೀನಿ. ಸ್ಪಾಟ್ಗೆ ಹೋಗಿ ಯಾವುದೇ ಕಾರಣಕ್ಕೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ಆ ಕ್ರಮವನ್ನು ತೆಗೆದುಕೊಳ್ತೀವಿ. ನಾನು ಹೋಗಿ ನೋಡೋ ತನಕ ಆ ಕೆಲಸವನ್ನು ಹೇಗೆ ಮಾಡಬೇಕು ಏನು ಅನ್ನೋದನ್ನ ನಾನೇ ಸ್ವತಃ ಹೋಗಿ ತೀರ್ಮಾನ ಮಾಡಿ ಒಬ್ರಿಗೂ ಕೂಡ ಅನಾನುಕೂಲ ಆಗದಾಗೆ ನಡ್ಕೊಳ್ತೀವಿ ಅನ್ನೋ ಮಾತನ್ನು ಸನ್ಮಾನ್ಯ ಶಿವಕುಮಾರ್ ಅವರು ನೀಡಿದ್ದಾರೆ. ಒಂದು ಕುಡಿಯೋ ನೀರಿರ್ಬೋದು, ಆ ಭಾಗದಲ್ಲಿ ಇರ್ತಕ್ಕಂಥ ಸಾಮರಸ್ಯದ ಜೊತೆಯಲ್ಲಿ ನೆಮ್ಮದಿ, ಇವೆಲ್ಲಕ್ಕೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನಡ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳುವಾಗ ನನಗೊಂದು ಸಂತೋಷ ಆಗಿದ್ದು, ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಭಾರತ ಸರ್ಕಾರದ ಮಂತ್ರಿಗಳ ಒಂದು ಭಾವನೆಗಳೇನಿದೆ ಅದಕ್ಕೆ ನಾವು ಮತ್ತು ನಮ್ಮ ಶಾಸಕರ ಭಾವನೆಗಳೇನಿದೆ, ಜನಪ್ರತಿನಿಧಿಗಳ ಭಾವನೆಗಳೇನಿದೆ ಅದಕ್ಕೆ ನಾನು ಸಾಕಷ್ಟು ಒತ್ತನ್ನು ಕೊಡ್ತೀನಿ. ನಾವೇ ಸ್ವತಃ ಟೀಮ್ ಹೋಗಿ ಅದನ್ನು ನೋಡಿ ಬಂದು ಆಮೇಲೆ ಏನು ರೀತಿ ಮಾಡುತ್ತೀವಿ ಏನು ಅನ್ನೋದನ್ನು ನಿಮ್ಗೆ ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ಅದು ರಾಜ್ಯ ಸರ್ಕಾರದ್ದು, ನಮ್ಮದು ಬರೋದಿಲ್ಲ. ನಮಗೆ ಬೇಕಾಗಿರೋ ಸಮಸ್ಯೆ ಇದೆ, ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಿದ್ದೀವಿ. ಅದಕ್ಕೆ ಅವ್ರು ಸ್ಪಂದಿಸಿದ್ದಾರೆ. ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನ್ನದಾಗಿದೆ. ಎಲ್ಲರೂ ಒಪ್ಪಿನೇ ಅವರು ಕೊನೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ಮಾತನಾಡುವಾಗ ಇವಾಗ ಇರ್ತಕ್ಕಂಥದ್ದು ಏನಾದ್ರು ತೊಂದರೆ ಆಯ್ತದೆ, ಆ ಭಾಗಕ್ಕೆ ಅನಾನುಕೂಲ ಆಯ್ತದೆ ಅಂತಂದರೆ ಅದನ್ನು ಕೂಡ ನಾನು ಮಾರ್ಪಾಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದೆ, ಈಗೇನು ಕುಣಿಗಲ್ನವ್ರಿಗಿದೆ ತೊಂದರೆ, ನಾಳೆ ಅದು ಗುಬ್ಬಿಯೂರಿನವ್ರಿಗೆ ಆಗ್ತದೆ, ತುಮಕೂರಿನವ್ರಿಗೆ ಆಗ್ತದೆ, ಮತ್ತು HLಗೆ ಆಗ್ತದೆ, ವಸಂತ ನರಸಾಪುರಕ್ಕೆ ಆಗ್ತದೆ, ಕುಡಿಯೋ ನೀರಿಗೆ ಆಗ್ತದೆ, CS ಪುರಕ್ಕೆ ಆಗ್ತದೆ ಅಂದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೆ ಆ ರೀತಿ ಆಗೋದಿಲ್ಲ. ನಾನೇ ಸ್ವತಃ ಹೋಗ್ತೀನಿ ಅಂದಿದ್ದಾರೆ. ಅವ್ರ ಮಾತಿನ ಬಗ್ಗೆ ನಮಗೆ ಗೌರವ ಇದೆ. ರಾಜ್ಯ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನೀರಾವರಿ ಇಲಾಖೆಯನ್ನು ಕೂಡ ನಿರ್ವಹಣೆ ಮಾಡುವಾಗ ಕೆಲವು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಅದಕ್ಕೆ ಆ ಭಾಗದ ಜನರ ಉದ್ದೇಶವನ್ನು ಎಲ್ಲ ಒಂದು ಕಡೆ ತೊಂದರೆ ಆಗದಾಗೆ ನಡ್ಕೊಳ್ಬೇಕು ಅನ್ನೋದು ನನ್ನ ವಿನಂತಿ.